ಈಗ ಎಲ್ಲರಿಗೂ ನಮಸ್ಕಾರ ಮಾಮ್ಸ್. IPL ನಿಂದ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಮಾಮ್ಸ್. ಅದು ಬಂದ್ಬಿಟ್ಟು IPL ನ ಬ್ರ್ಯಾಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಇಯರ್ ಇಂದ ಇಯರ್ ಗೆ ಡೌನ್ ಆಗ್ತಾ ಇದೆ. IPL ದಿನದಿಂದ ದಿನಕ್ಕೆ ತನ್ನ ಕ್ರೇಜ್ ಅನ್ನ ಕಳ್ಕೊಳ್ತಾ ಇದೆ ಎನ್ನುವಂತ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಒಂದ್ ಕಡೆ IPL ನ ಪ್ರೈಸ್ ಡೌನ್ ಆದ್ರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು IPL ಇಂದ ಸಾಲು ಸಾಲು ರಿಟೈರ್ಮೆಂಟ್ಗಳು, ಮತ್ತೊಂದ್ ಕಡೆ ಗಜ ಗಾಂಭೀರ್ಯದಿಂದ ಮೆರೆದಂತ ತಂಡಗಳು 5 ಬಾರಿ ಚಾಂಪಿಯನ್ಸ್ ಆದಂತ ಮುಂಬೈ ಹಾಗೆ ಚೆನ್ನೈನ ಬಂದ್ಬಿಟ್ಟು ಕ್ವಾಲಿಫೈ ಆಗೋದಕ್ಕೆ ಕೂಡ ತಿನ್ಕಾಡ್ತಾ ಇದಾವೆ. IPL ನ ಮೋಸ್ಟ್ ವ್ಯಾಲ್ಯೂಯಬಲ್ ಟೀಮ್ ಯಾವುದು ಅಂತೇಳಿ ಬನ್ನಿ ನೋಡ್ಕೊಂಡ್ ಬರೋಣ. ವಿಶ್ವವಿಖ್ಯಾತ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ವ್ಯಾಲ್ಯೂ ಏಕೆ ಡೌನ್ ಆಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ, IPL ನ ಡೌನ್ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು MSD ಅಂಡ್ ವಿರಾಟ್ ಹಾಗೆ ರೋಹಿತ್ ಶರ್ಮಾ ಅವರು ಕೂಡ ಆಗಿದ್ದಾರೆ. ಏಕೆ ಅಂತಂದ್ರೆ ವಿರಾಟ್ MSD ಬಂದ್ಬಿಟ್ಟು ತಮ್ಮ ಕ್ಯಾಪ್ಟನ್ಸಿ ಹಿಂದೆ ಸರಿದಿರೋದ್ರಿಂದ IPL ಗೆ ಬಹು ದೊಡ್ಡ ಹೂಡಿಕೆ ಬರ್ತಾ ಇಲ್ಲ ಅಂತೇಳಿ ನ್ಯೂಸ್ ಕೂಡ ಬರ್ತಾ ಇದೆ. ಕ್ರಿಕೆಟ್ ನ ಒನ್ ಆಫ್ ದಿ ಐಕಾನ್ ಪ್ಲೇಯರ್ ಇವರೇ ಆಗಿದ್ರು. ಹಾಗಾಗಿ ಈ ಪ್ಲೇಯರ್ಗಳು ಬಂದ್ಬಿಟ್ಟು ತಮ್ಮ ಕ್ಯಾಪ್ಟನ್ಸಿಯಿಂದ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿ ಬರೀ ಜಸ್ಟ್ ಪ್ಲೇಯರ್ ಆಗಿ ಆಡ್ತಾ ಇದೆ. ಹಾಗಾಗಿ IPL ನ ಬ್ರ್ಯಾಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಇಯರ್ ಇಂದ ಇಯರ್ ಗೆ ಡೌನ್ ಆಗ್ತಾ ಇದೆ. IPL ನ ಮೋಸ್ಟ್ ವ್ಯಾಲ್ಯೂಯಬಲ್ ಟೀಮ್ ಯಾವುದು ಅಂತೇಳಿ ನೋಡ್ತಾ ಹೋದ್ರೆ ಫಸ್ಟ್ ಪ್ಲೇಸ್ ನಲ್ಲಿ ಬರ್ತಾರೆ ಮುಂಬೈ ಇಂಡಿಯನ್ಸ್ ನವರು. ಮುಂಬೈ ಇಂಡಿಯನ್ಸ್ ನವರು 108 ಮಿಲಿಯನ್ ಇವರ ವ್ಯಾಲ್ಯೂಯೇಷನ್ ಆಗಿದೆ. ಫಸ್ಟ್ ಪ್ಲೇಸ್ ನಲ್ಲಿ ಮುಂಬೈ ಇಂಡಿಯನ್ಸ್ ನವರು ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಬರ್ತಾರೆ ನಮ್ಮ RCB ತಂಡ. RCB ಬಂದ್ಬಿಟ್ಟು 105 ಮಿಲಿಯನ್ ಗಳ ವ್ಯಾಲ್ಯೂಯೇಷನ್ ಇದೆ. ಸೆಕೆಂಡ್ ಪ್ಲೇಸ್ ನಲ್ಲಿ RCB ಇದ್ದಾರೆ. 93 ಮಿಲಿಯನ್ ವ್ಯಾಲ್ಯೂಯೇಷನ್ ಹೊಂದಿರುವಂತಹ CSK ಬಂದ್ಬಿಟ್ಟು ಥರ್ಡ್ ಪ್ಲೇಸ್ ನಲ್ಲಿ ಇದೆ. ಫೋರ್ತ್ ಪ್ಲೇಸ್ ನಲ್ಲಿ ಬರ್ತಾರೆ 73 ಮಿಲಿಯನ್ ಹೊಂದಿರುವಂತಹ ಶಾರುಖ್ ಖಾನ್ ಹೊಡೆದಿರುವ KKR ತಂಡವು. ಇನ್ನು IPL ನ ಸಾಲು ಸಾಲು ರಿಟೈರ್ಮೆಂಟ್ ಗಳು ಏಕೆ ಘೋಷಣೆ ಆಗ್ತಾ ಇದಾವೆ ಅಂದ್ರೆ ಅವರಿಗೆ ಏಜ್ ಆಗಿದೆ. ಹಾಗಾಗಿ IPL ನಿಂದ ಸಾಲು ಸಾಲು ರಿಟೈರ್ಮೆಂಟ್ ಗಳು ಘೋಷಣೆ ಆಗ್ತಾ ಇದಾವೆ. ಇನ್ನು IPL ನ ತೊರೆದು PSL ಆಡೋದಕ್ಕೆ ಕಾರಣ ಅಂದ್ರೆ ಅವರಿಗೆ IPL ನಲ್ಲಿ ಎಲ್ಲಿ ಅನ್ಸೋಲ್ಡ್ ಆಗ್ತಿವೆ ಅನ್ನುವಂತ ಭಯ, ಹಾಗೆ ಅವರ ವ್ಯಾಲ್ಯೂ ಡೌನ್ ಆಗುತ್ತೆ ಅನ್ನೋ ಭಯದಿಂದ ಅವರು IPL ಇಂದ ಹಿಂದೆ ಸರಿದು PSL ನ ತಮ್ಮಕ ಮಾಡ್ತಾ ಇದ್ದಾರೆ. ಇನ್ನು ಶಾಹಿನ್ ಶಾಬ್ರಿದವ್ರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ವ್ಯಾಲ್ಯೂ ಅಂದ್ರೆ ಮನಿಗಿನ ಜಾಸ್ತಿ ಕ್ವಾಲಿಟಿಗೆ ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲ ಗುರು, ಅವರು ಬಂದ್ಬಿಟ್ಟು ಮನಿಗೆ ವ್ಯಾಲ್ಯೂ ಕೊಡ್ತಾರೆ, ಇನ್ನ ಕ್ವಾಲಿಟಿಗೆ ಅಲ್ಲ. ಅವರು ಎಲ್ಲಿ ಅನ್ಸೋಲ್ಡ್ ಆಗ್ತೀವೋ ಅನ್ನೋ ಭಯದಿಂದ IPL ಗೆ ರಿಜಿಸ್ಟರ್ ಮಾಡ್ಕೋತಾ ಇಲ್ಲ ಹೊರತು ಅವರು ಯಾವುದೇ ಕಾರಣಕ್ಕೂ IPL ನ ತೊರೆದು PSL ನ ಆಡೋದಕ್ಕೆ ಇಂಟ್ರೆಸ್ಟ್ ಕೂಡ ತೋರಿಸೋದಿಲ್ಲ. IPL ನ ಮೋಸ್ಟ್ ವ್ಯಾಲ್ಯೂಯಬಲ್ ಟಾಪ್ 3 ಟೀಮ್ ಆಗಿ ಮುಂಬೈ ಇಂಡಿಯನ್ಸ್, RCB ಅಂಡ್ ಆಗಿ CSK ತಂಡಗಳು ಮೋಸ್ಟ್ ವ್ಯಾಲ್ಯೂಯಬಲ್ IPL ನ ತಂಡಗಳಾಗಿ ಹೊರಹೊಮ್ಮತಾ ಇದ್ದಾವೆ 2025-26 ನ IPL ನಲ್ಲಿ.